ನಮಸ್ತೆ ಎಲ್ಲರಿಗೂ. ನಾನಿವತ್ತು ಗಂಜಿ ಜೊತೆ ಬಟಾಟೆ ಮತ್ತು ಎಟ್ಟಿದ್ದು ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಯಾವಾಗಲೂ ಚಟ್ನಿ ಮಾಡ್ತೀವಲ್ಲ ನಾವು ಎಟ್ಟಿದ್ದು, ಅದೇ ರೀತಿ ಆಲೂಗಡ್ಡೆ ಜೊತೆ ಎಟ್ಟಿ ಹಾಕಿ ಪಲ್ಯನೂ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಶುಂಠಿ ಜಜ್ಜಿಟ್ಟುಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ನಾನು ಮೊದಲೇ ಸ್ವಲ್ಪ ಹಾಕಿದ್ದೆ. ಆಮೇಲೆ ಅದಕ್ಕೀಗ ಟೊಮೊಟೊವನ್ನು ಹಾಕಿಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಬೇಗನೆ ಆಗುತ್ತೆ. ಆಮೇಲೆ ಟೊಮೆಟೊ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಸಣ್ಣದಾಗಿ ಹಚ್ಚಿಕೊಂಡಿರುವಂಥ ಒಂದು ಆಲೂಗಡ್ಡೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಅದು ಎಟ್ಟಿಯಲ್ಲಿ ಕೂಡ ಇರುತ್ತಲ್ವ, ಅದಕ್ಕೋಸ್ಕರ ಡ್ರೈ ಎಟ್ಟಿ ಇದು. ಅದು ತುಂಬಾ ಚೆನ್ನಾಗಾಗುತ್ತೆ. ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಇದು ಆಲೂಗಡ್ಡೆ ಹಾಕಿ ಒಂದು ಸಲ ಇದೇ ರೀತಿ ನೀವು ಕೂಡ ಪಲ್ಯವನ್ನು ಟ್ರೈ ಮಾಡಿ. ಅದಕ್ಕೆ ನಾನೀಗ ಸ್ವಲ್ಪ ಅರಶಿನ ಹುಡಿಯನ್ನು ಕೂಡ ಹಾಕಿಕೊಂಡೆ. ಆಮೇಲೆ ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸಿಟ್ಟಿದ್ದೆ, ಆ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಮನೆಯಲ್ಲಿ ಒಂದು ಸಾಂಬಾರು ಪುಡಿ, ಮೆಣಸಿನ ಹುಡಿ ಮಾಡಿಟ್ಟರೆ ತುಂಬಾ ಸುಲಭವಾಗಿ ಆಗುತ್ತೆ. ಈಗ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ಅದು ಎಟ್ಟಿ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಬೇಯುವಾಗಲೇ. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಈಗ ಇದು ನೋಡಿ ಎಟ್ಟಿಯನ್ನು ತಗೊಂಡಿದ್ದೀನಿ, ಇಷ್ಟು ಎಟ್ಟಿ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದುಕೊಳ್ಬೇಕು. ಒಂದು 2, 3, 4 ಸಲ ಆದರೂ ಚೆನ್ನಾಗಿ ಕ್ಲೀನಾಗಿ ತೊಳೆದುಕೊಳ್ಬೇಕು. ಆಲೂಗಡ್ಡೆ ಬೆಂದಮೇಲೆ ಇದು ಎಟ್ಟಿ ಏನಿದೆಲ್ಲ ಅದನ್ನು ಹಾಕ್ಕೊಳ್ಬೇಕು. ಎಟ್ಟಿ ಫ್ರೈ ಮಾಡಿ ಬೇಕಾದ್ರೂ ಹಾಕ್ಬೋದು, ಹಾಗೆ ಹಾಕ್ಬೋದು. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಬೆಂದಾದ ನಂತರ ಎಟ್ಟಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ತುಳುವಿನಲ್ಲಿ ಎಟ್ಟಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸಿಗಡಿ ಅಂತ ಹೇಳ್ತಾರೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ಕೂಡ ಅಷ್ಟೇ, ಈಗ ಚೆನ್ನಾಗಿ ಬೇಯಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೆ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ತುಂಬಾ ಗಂಜಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಬೇರೆ ತರಕಾರಿ, ಮೀನು, ಕೋಳಿ ಎಲ್ಲ ತಿಂದು ಬೇಜಾರಾಗಿರುವಾಗ ಈ ರೀತಿ ಒಂದು ಪಲ್ಯ ಮಾಡಿ ತಿನ್ಬೋದು. ತುಂಬಾ ಸುಲಭದಲ್ಲಿ ಆಗುತ್ತೆ. ನಾನು ಸ್ವಲ್ಪ ಡ್ರೈ ಆಗಿ ಮಾಡಿದ್ದೀನಿ. ನೀವು ಬೇಕಾದರೆ ಗಸಿ ಆ ಥರನೂ ಮಾಡ್ಬೋದು.
ಮತ್ತು ಕೊನೆಯದಾಗಿ ಮತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೋಡಿ ಡ್ರೈ ಆಗಿ ಬಂದಿದೆ. ಗಂಜಿ ಇನ್ನೂ ಕೂಡ ಊಟ ಮಾಡುವಂತ ಆಗ್ತದೆ. ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಪಲ್ಯ ಚೆನ್ನಾಗಾಗುತ್ತೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಗಂಜಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ.